ಇನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಗಂಭೀರ ಆರೋಪಗಳು ಬಂದಾಗ ರಾಜೀನಾಮೆಯನ್ನು ಕೊಡಬೇಕು, ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಹುದ್ದೆಗೆ ವಾಪಸ್ ಬರಬಹುದು. ಮಂಗಳೂರಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಬಲ್ಲೆ, ಹಿಂದೆ ಒಬ್ಬರು ರೈಲ್ವೆ ಮಿನಿಸ್ಟರ್ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು. ಆ ಒಂದು ಪ್ರವೃತ್ತಿ ಇವತ್ತು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ, ಕೊಡದೇ ಇದ್ದರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು. ಇವಾಗ ಸ್ಯಾಂಕ್ಷನ್ ಕೊಟ್ಟದ್ದು ಮೂಡಾದ ವಿಚಾರದಲ್ಲಿ ಮಾತ್ರ. ಆ ವಿಚಾರದಲ್ಲಿ ಹೈಕೋರ್ಟ್ನವರು ಹೇಳಿದ್ದಾರೆ, ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ. ಮತ್ತೆ ಅವರಿಗೆ ಬಿಟ್ಟದ್ದು ಅಲ್ಲ, ಸರ್ಕಾರಕ್ಕೆ ಬಿಟ್ಟದ್ದು. CBI ಕೊಡ್ತಾರೋ ಲೋಕಾಯುಕ್ತಕ್ಕೆ ಕೊಡ್ತಾರಂತ ಅದರ ಮೇಲೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಒಬ್ಬರಿಗೆ ಕೊಟ್ಟರೆ ಅವರು ಮಾಡಬಹುದು ಅನ್ನೋದು ನನ್ನ ವಿಚಾರ. ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಬಹುದು ಅನ್ನೋದು. ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಹುದ್ದೆಗೆ. ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ನಾನೇನು ಮಾಡಲಿಲ್ಲ ತಪ್ಪು ಅಂತ ಅವ್ರು ಹೇಳಿದ್ದಾರೆ. ಇವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ನೀವು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ. ಅದರ ಅರ್ಥ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕೊಡಬೇಕಾಗುತ್ತೆ. ಸೊ ಅವ್ರು ಹೇಳ್ತಾ ಇರುವಂಥದ್ದು ಮಾರಲಿ ನಿಮಗೆ ಕಾನೂನಾತ್ಮಕವಾಗಿ ಏನೋ ಅವ್ರು ಕೊಡಲೇಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ. ಬಟ್ ಆ ಪೊಸಿಷನಲ್ಲಿ ಇದ್ಕೊಂಡಾಗ ಈ ರೀತಿಯಾಗಿ ಕೋರ್ಟ್ ಕೂಡ ಅದರಲ್ಲಿ ಉಲ್ಲೇಖ ಮಾಡುತ್ತೆ ಅಂತಂದಾಗ ಅವರು ರಾಜೀನಾಮೆಯನ್ನು ಕೊಡುವಂಥದ್ದು ಸೂಕ್ತ ಅನ್ನುವಂಥ ಮಾತನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹೇಳಿರೋದು. ಇನ್ನು CM